ನಮಸ್ಕಾರ ಪ್ರಿಯ ಸ್ನೇಹಿತರೆ, ಇಂದು ನಾವು ಕರ್ನಾಟಕದ ಇತಿಹಾಸದಲ್ಲಿ ಮಹತ್ವದ ಪಾತ್ರ ವಹಿಸಿದ ವಿಜಯಪುರದ ಪಟ್ಟಣದ ಚಾಲುಕ್ಯ ವಂಶದ ಮಹಾನ್ ಸಾಮ್ರಾಟ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಮಾತನಾಡೋಣ. ಇಮ್ಮಡಿ ಪುಲಿಕೇಶಿ ಕರ್ನಾಟಕದ ಚಾಲುಕ್ಯ ವಂಶದ ಶ್ರೇಷ್ಠ ರಾಜನಾಗಿ ಜನಪ್ರಿಯನಾದವರು. ಇಮ್ಮಡಿ ಪುಲಿಕೇಶಿಯ ಪಿತಾಮಹ ಜಯಸಿಂಹ ವಲ್ಲಭ ಮತ್ತು ತಂದೆ ಕೀರ್ತಿವರ್ಮ ಚಾಲುಕ್ಯ ವಂಶದ ಮೊದಲ ಶ್ರೇಷ್ಠ ಶಿಲ್ಪಿಗಳನ್ನು ಒದಗಿಸಿದವರು. ಪುಲಿಕೇಶಿಯ ಕಾಲದಲ್ಲಿ ಬದಾಮಿ ಅವರ ಸಾಮ್ರಾಜ್ಯದ ಕೇಂದ್ರವಾಗಿತ್ತು. ಅವರು ಅತ್ಯಂತ ಧೀರ ಮತ್ತು ಬುದ್ಧಿವಂತ ಆಡಳಿತಗಾರರಾಗಿದ್ದರು. ತಮ್ಮ ಶೌರ್ಯದಿಂದ ದಕ್ಷಿಣ ಭಾರತವನ್ನು ತಮ್ಮ ಆಳ್ವಿಕೆಯಲ್ಲಿ ಸೇರಿಸಿಕೊಂಡರು. ಅವರು ಮೌಲ್ಯಯುತ ಆಡಳಿತ, ಪ್ರಜೆಗಳ ಕಲ್ಯಾಣ ಮತ್ತು ಸಂಸ್ಕೃತಿಯ ಬೆಳವಣಿಗೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದರು. ಅವರ ಸಾವಿನ ಬಳಿಕ ಇವರ ಸಾಮ್ರಾಜ್ಯದ ಶಕ್ತಿಯು ಹಳ್ಳಿಮುಳಿಯಲು ಆರಂಭವಾಯಿತು. ಆದರೆ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳು ಇತಿಹಾಸದಲ್ಲಿ ಸದಾ ಅಮರವಾಗಿವೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆಯೆಂದರೆ ಲೈಕ್ ಮಾಡಿ.